ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಪೂರಿ ಬೆಟಗೇರಿ ಚಟ್ನಿ ಅದ್ರ ಜೊತೆಗೆ ಪೂರಿಗೆ ಕಾಂಬಿನೇಷನ್ ಆಗಿರುವಂಥ ಚೋಲೆ ಮಸಾಲ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಾಬೂಲ್ ಕಡ್ಲಿ ಅಂತ ಬರುತ್ತೆ ವೈಟ್ ಕಲರ್ದು, ಅದು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಮತ್ತು ನೆನೆಸಿರುವಂಥ ಬಟಾಣಿ ಅದನ್ನು ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಉಗಿವರೆಗೂ ಕುದಿಸ್ಕೋಬೇಕು. 1-2 ನಿಮಿಷ ಆದರೂ ಸಾಕಾಗುತ್ತೆ. ನೋಡಿ, ಈ ಕಡೆ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹಿಟ್ಟು ಎಷ್ಟು ತೊಗೊಂಡಿರ್ತೀವಲ್ವ, ಗೋಧಿ ಹಿಟ್ಟು, ಅದರ ಅರ್ಧದಷ್ಟು ಏನದ ಸೂಜಿ ರವೆ ತೊಗೋಬೇಕು. ನಾನು ನೋಡಿ ಅರ್ಧಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿನೇ ಇರಲಿ, ನಾರ್ಮಲ್ ಚಪಾತಿಗಿಂತ ಗಟ್ಟಿ ಇರಬೇಕು, ಅಂದರೆ ಪೂರಿ ಚೆನ್ನಾಗಿ ಬರುತ್ತೆ. ಆಮೇಲೆ ಉಬ್ಬಿರೋ ಪೂರಿ ಆರಿದ ಮೇಲೂ ಮೆತ್ತಗಾಗಲ್ಲ, ಗರಿ ಆಗಿರುತ್ತೆ. ನೋಡಿ, ಈ ಕಡೆ ಚೋಲೆನೂ ಎಲ್ಲ ಬೆಂದಿದೆ, ಬಟಾಣಿ ಚೋಲೆ ಎಲ್ಲ. ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತು ನೋಡಿ ಒಂದು ಕಡಾಯಿ ತೊಗೊಂಡು ಕಡಾಯಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಅದ್ರ ಜೊತೆಗೆ ಜೀರಿಗೆ. ಎಣ್ಣೆ ಕಾದಿದೆ, ಅದಕ್ಕೆ ಈಗ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿಂತ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಲಿ ನೀಟಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗಡೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ಆಮೇಲೆ ಪೂರಿ, ದೋಸೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಇದು. ನೋಡಿ, ಇವಾಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಅದರ ಜೊತೆಗೆ ನಾನು ಹಸಿಮೆಣ್ಸಿಕಾಯಿನ ಮಿಕ್ಸಿಗೆ ಹಾಕಿಬಿಟ್ಟು ಎತ್ತಿಟ್ಟಿದ್ದೀನಿ. ಅದನ್ನು 1 ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಟೊಮೆಟೋನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಕಡೆ ಮಸಾಲೆಗೆ ಕೊರಿಯಾಂಡರ್ ಪೌಡ್ರು, ಆಮೇಲೆ ಅರಿಶಿಣ, ಆಮೇಲೆ ನಮ್ಮ ಗರಂ ಮಸಾಲೆ, ಆಮೇಲೆ ಅಚ್ಕಾರದ ಪುಡಿ ಅಷ್ಟೇ. ಹಸಿಮೆಣ್ಸಿಗೆ ಪೇಸ್ಟ್ ಹಾಕಿರ್ತೀವಲ್ಲ, ಹಾಗಾಗಿ ನೋಡ್ಕೊಂಡ್ಬಿಟ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನೋಡಿ, ಟೊಮೆಟೊ ರುಬ್ಬಿದ್ವಲ್ಲ, ತರಿಯಾಗಿ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ. ನೀವು ರುಬ್ಬೋದು ಬೇಡ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ನೋಡಿ, ಮಸಾಲೆಗೆಲ್ಲ ಟೊಮೆಟೊ ಹಾಕಿದ್ದೀನಿ. ನೀಟಾಗಿ ಒಂದು ಕುದಿ ಬರಬೇಕಿದು. ನೋಡಿ, ಈ ಥರ ಗಟ್ಟಿ ಆಗಬೇಕು. ನೋಡಿ, ನೀಟಾಗಿ ಗಟ್ಟಿ ಆದಮೇಲೆ ಈ ಕಾಳುಗಳು ಕುದಿಸಿರ್ತೀವಲ್ಲ ಬಟಾಣಿ, ಅದನ್ನು ಹಾಕೋಣ. ನೋಡಿ, ಹಾಕಿಬಿಟ್ಟು ಒಂದು ಮಿಕ್ಸ್ ಮಾಡೋಣ. ನೀಟಾಗಿ ಕುದಿಬೇಕು, ಯಾಕಂದರೆ ಬಟಾಣಿ ಎಲ್ಲ ಆ ಮಸಾಲೆನ ಹೀರ್ಕೋಬೇಕು. 1-2 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಅದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕೋಣ. ನೀರು ಹಾಕಿ 1-2-3 ನಿಮಿಷ ನೀಟಾಗಿ ಕುದಿ ಬರಬೇಕು. ಅದನ್ನು ಸ್ವಲ್ಪ ಗಟ್ಟಿ ಆಗುತ್ತೆ, ಅವಾಗ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ. ನೋಡಿ, ನೀಟಾಗಿ ಕುದಿತಾ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸಿ 1-2-3 ನಿಮಿಷ ಕುದಿಸಿದ್ದೀನಿ. ನೋಡಿ, ಈ ಥರ ತಿಕ್ನೆಸ್ ಆಗಿರಬೇಕು. ಇದು ಪೂರಿ, ಚಪಾತಿ, ದೋಸೆ, ರೈಸು ಯಾವುದಕ್ಕಾದ್ರೂ ಒಳ್ಳೆ ಕಾಂಬಿನೇಷನು. ಈ ಕಡೆ ಬೆಟಗೇರಿ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಆಮೇಲೆ ಕರಿಬೇವು. ನೋಡಿ, ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಈಗ ಅದಾದಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿದ್ದೀನಿ. ಇಲ್ಲಾಂದರೆ ನೀವು ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡೋ ಹಾಕೋಬೋದು. ನಾನು ಒಂದು 1/4 ಕಪ್ಪಷ್ಟು ನೀರು ಹಾಕಿದ್ದೀನಿ. 1-2 ನಿಮಿಷ ಕುದೀಲಿ ಇದು. ಅದಕ್ಕೆ ಸ್ವಲ್ಪ ಅರಿಶಿಣ, ಅದ್ರ ಜೊತೆಗೆ ಉಪ್ಪು, ಅದ್ರ ಜೊತೆಗೆ ಸಕ್ಕರೆನ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಹಾಕ್ಕೋಬೋದು. ಯಾಕಂದರೆ ಬೆಟಗೇರಿ ಚಟ್ನಿಗೆ ಸಕ್ಕರೆನೇ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಅದೆಲ್ಲ ಕುದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ್ಮೇಲೆ 1 ನಿಮಿಷ ಕುದಿಸಿ ಸಾಕು. ನೋಡಿ, ಆಗಿದೆ ಆಗಲೇ. ಈ ಕಡೆ ಬೆಟಗೇರಿ ಚಟ್ನಿಗೆ ಮೊಸರು ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ಸ್ವಲ್ಪ ಗಟ್ಟಿ ಇರೋದನ್ನು ಒಡ್ಕೋಬೇಕು. ನೋಡಿ, ಅದಕ್ಕೆ ಇವಾಗ ಪುಟಾಣಿ ಪೌಡ್ರ್ ಹಾಕಿದ್ದೀನಿ. ಪುಟಾಣಿ ಪೌಡ್ರ್ ಅಷ್ಟೇ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಸೋಣ. ಅಂದರೆ ಮೊಸರೆಲ್ಲ ಗಟ್ಟಿ ಇರಬಾರ್ದಲ್ವ, ಗಂಟಿದ್ರೆ ಚೆನ್ನಾಗಿರಲ್ಲ. ನೋಡಿ, ಕಲಿಸ್ಬಿಟ್ಟು ಹಾಕಿದ್ದೀನಿ. ಪೂರಿಗೆ ಆದಷ್ಟು ಕಡಿಮೆ ಟೈಮಲ್ಲಿ ಆಗೋವಂಥ ಚಟ್ನಿ ಅಂದರೆ ಬೆಟಗೇರಿ ಚಟ್ನಿ. ತುಂಬ ಟೇಸ್ಟಿನೂ ಆಗಿರುತ್ತೆ, ಆಮೇಲೆ ತುಂಬ ಬೇಗನೂ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಈ ಕಡೆ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಇದಕ್ಕಿದ್ರೆ ಸಾಕಾಗುತ್ತೆ. ಎಷ್ಟು ಗಟ್ಟಿ ಇರಬೇಕು, ಇಷ್ಟು ಗಟ್ಟಿ ಇದ್ದರೆ ಪೂರಿ ಆರಿದ ಮೇಲೂ ಕೂಡ ಉಬ್ಬಿರೋದು ಮೆತ್ತಗಾಗೋದಿಲ್ಲ. ನೋಡಿ, ಲಟ್ಟಿಸ್ತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪ ದೊಡ್ಡ ಸೈಜ್ದು ಲಟ್ಟಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಚಿಕ್ಕ ಸೈಜು ಮಾಡ್ಕೋಬೋದು. ನೀವು ಪೂರಿಗೆ ಮೈದಾ ಹಿಟ್ಟೇ ಯೂಸ್ ಮಾಡಬೇಕಂತಿಲ್ಲ, ಬರೀ ರವಾದಿಂದನೂ ಮಾಡ್ಬೋದು, ಇಲ್ಲ ಬರೀ ಗೋಧಿ ಹಿಟ್ಟಿಂದನೂ ಮಾಡ್ಬೋದು. ರವೆ ಮತ್ತು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡೋದ್ರಿಂದನೂ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ಇಲ್ಲ ರವೆ ಬೇಡ ಅನ್ನೋರು ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮೇಲ್ಗಡೆ ಪೂರಿ ಎಣ್ಣೆಲಿ ಹಾಕಿದ ತಕ್ಷಣ ಮೇಲ್ಗಡೆ ಟಚ್ ಮಾಡ್ತಾಯಿದ್ರೆ ಉಬ್ಬುತ್ತೆ, ನೀಟಾಗಿ ಉಬ್ಬುತ್ತೆ ಅದು. ನೋಡಿ, ಒಂದು ಪೂರಿ ರೆಡಿ ಆಯಿತು. ಅಂದರೆ ಇದು ಗೋಧಿ ಹಿಟ್ಟು ಜೊತೆಗೆ ಚಿರೋಟಿ ರವೆ ಹಾಕಿರೋದ್ರಿಂದ ಎಣ್ಣೆನೂ ಏನು ಜಾಸ್ತಿ ಹಿಡಿಯೋದಿಲ್ಲ. ಚಿಕ್ಕ ಮಕ್ಕಳು ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.